ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ವರದಾನೇಶ್ವರಿ ವ್ರತ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ನೋಡ್ರಿ, ನನಗೆ ಕಮೆಂಟಲ್ಲಿ ಒಬ್ಬರು ವರದಾನೇಶ್ವರಿ ವ್ರತದ ಬಗ್ಗೆ ಮಾಹಿತಿನ ಹೇಳಿ ಅಂತ ಕೇಳಿದ್ರಿ. ಈಗ ನಾನು ಈ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. ನೋಡ್ರಿ, ಹೇಗೆ ಮಾಡೋದು ಅಂತ. ನಾನು ಈಗಾಗಲೇ ಈ ವ್ರತ ಪೂಜೆನ 3 ವರ್ಷ ಮಾಡಿ ಮುಗಿಸಿದ್ದೇನೆ ರೀ. ಆದ್ರೂ ಪ್ರತಿ ಗುರುವಾರನೂ ನಾನು ಶ್ರೀ ವರದಾನೇಶ್ವರಿ ಪೂಜೆನ ಮಾಡ್ತಾನೆ ಇರ್ತೀನಿ. ನೋಡ್ರಿ, ವ್ರತನ ನಾನು 3 ವರ್ಷ ಮಾಡೀನಿ ರೀ. ಕಂಟಿನ್ಯೂ ಆಗಿ ಈಗ ಪೂಜೆನ ಹಾಗೆ ಮಾಡ್ತಾ ಇದ್ದೇನೆ. ನೋಡ್ರಿ, ಹೀಗಾಗಿ ನಾನು ನಿಮಗೆ ಪೂಜೆನ ಪೂರ್ತಿ ಮಾಹಿತಿನ ಹೇಳ್ತಾ ಇದ್ದೀನಿ. ನೋಡ್ರಿ, ನಾನು ಈ ವಾರ ಮಾಡುವ ಪೂಜೆ ಮಾಡೀನಿ ರೀ. ಇವತ್ತು ಗುರುವಾರ ಪೂಜೆ ಮಾಡಿದ್ದೀನಿ ರೀ. ವಾರ ಇದೇ ಥರ ನಾನು ಪೂಜೆನ ಮಾಡ್ತೀನಿ. ನೋಡ್ರಿ, ನಿಮಗೆ ವ್ರತ ಹಿಡ್ದಾಕರ ಯಾವ ಥರ ಪೂಜೆ ಮಾಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿನ ಹೇಳ್ತೀನಿ. ನೋಡ್ರಿ, ಮೊದಲಿಗೆ ನೀವು ಈ ವ್ರತನ ಯಾವ ಮಾಸದಲ್ಲಿ ಹಿಡಿಬೇಕು ಅಂತ ಕೇಳಿದ್ದೀರಿ, ಅದಕ್ಕೆ ಹೇಳ್ತೀನಿ. ನೋಡ್ರಿ, ಮೊದಲು ಈ ವ್ರತನ ನೋಡ್ರಿ ನಾವು ಶ್ರಾವಣ ಮಾಸದಲ್ಲಿ ಮಾಡಬಹುದು ರೀ, ಮಾಘ ಮಾಸದಲ್ಲಿ ಮಾಡಬಹುದು ರೀ, ಕಾರ್ತಿಕ ಮಾಸದಲ್ಲಿ ಮಾಡಬಹುದು ರೀ, ಚೈತ್ರ ಮಾಸದಲ್ಲಿನೂ ಮಾಡ್ಬೋದು. ನೋಡ್ರಿ, ವರ್ಷದಾಗೆ ಬರುವ ಈ 4 ಮಾಸಗಳಲ್ಲಿ ನಾವು ಈ ವರದಾನೇಶ್ವರ ವ್ರತ ಪೂಜೆನ ಪ್ರಾರಂಭ ಮಾಡ್ಬೋದು ರೀ. ಇದಲ್ಲದೆ 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದಲ್ಲಿ ಕೂಡ ಈ ವ್ರತವನ್ನು ಹಿಡಿಬೋದು. ನೋಡ್ರಿ, ನಾವು ಮತ್ತು ಈ ಗುರುವಾರ ಪೂಜೆನ ಎಷ್ಟು ವಾರ ಮಾಡಬೇಕು ಅಂತ ಕೇಳಿದಿರಿ. ಈ ವ್ರತನ ನಾವು ಒಮ್ಮೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ 21 ಗುರುವಾರ ಮಾಡಬೇಕು. ನೋಡ್ರಿ, ನಾವು 21 ಗುರುವಾರ ಮಾಡಿದ್ರಿ. 20 ಗುರುವಾರ ಪೂಜೆನ ಮಾಡಿ 21ನೇ ಗುರುವಾರ ನಾವು ಮುಗಿಸೋದ್ರಿ. ಮುಗಿಸೋದು ಹೇಗಪ್ಪ ಅಂತಂದ್ರೆ 21ನೇ ಗುರುವಾರಕ್ಕೆ ನಾವು 21 ಮಂದಿ ಮುತ್ತೈದೆಯರು ಮಾಡ್ಬೇಕ್ರಿ. ನಿಮಗೆ ಅಷ್ಟಿದು ಸಾಧ್ಯ ಆಗಲಿಲ್ಲ ಅಂದ್ರೆ 5 ಮಂದಿಯರೇ ಮುತ್ತೈದೆಯರು ಮಾಡ್ಬೇಕು. ನೋಡ್ರಿ, 5 ಮಂದಿ ಮುತ್ತೈದೆಯರು ಮಾಡೋದ್ರಿ. 2 ದಂಪತಿಗಳಿಗೆ ಮುತ್ತೈದೆಯರು ಮಾಡ್ಬೇಕ್ರಿ. ಈ ಥರನ ಮಾಡಿ 21 ಗುರುವಾರ ಮುಗಿಸೋದು. ನೋಡ್ರಿ, ಇದೇ ಥರ 3 ವರ್ಷ ಮಾಡ್ಬೇಕು. ನೋಡ್ರಿ, ಒಮ್ಮೆ ಹಿಡ್ದೇವು ಅಂದ್ರೆ 3 ವರ್ಷ ಮಾಡೋದ್ರಿ. ಮೊದಲಿಗೆ ಈ ವ್ರತ ಪೂಜೆನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ. ನೋಡ್ರಿ, ನಾವು ಗುರುವಾರ ಬಂದೊಡನೆ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ತಲೆ ಸ್ನಾನ ಮಾಡಿ ಮಡಿಯಿಂದ ಈ ಪೂಜೆನ ಮಾಡ್ಬೇಕ್ರಿ. ನಾವು ಈ ಪೂಜೆನ ಬೆಳಿಗ್ಗೆನೂ ಮಾಡ್ಬೋದು ರೀ, ಸಾಯಂಕಾಲನೂ ಮಾಡ್ಬೋದು ರೀ. ನಿಮಗೆ ಹೇಗೆ ಅನುಕೂಲ ಆಗ್ತದೋ ಹಾಗೆ ನೋಡ್ಕೊಂಡು ಮಾಡೋದ್ರಿ. ನಾವು ಸಾಯಂಕಾಲ ಮಾಡೋದಾದರೆ ಮತ್ತೆ ಸಾಯಂಕಾಲ ಸ್ನಾನ ಅದು ಮಾಡಿ ಎಲ್ಲ ಮಡಿಯಿಂದ ಈ ಪೂಜೆನ ಪ್ರಾರಂಭ ಮಾಡ್ಬೇಕು. ನೋಡ್ರಿ, ಮೊದಲಿಗೆ ನಾವು ಪರಿಶಿಯನ್ನು ಒರೆಸಿ ಅದರ ಮೇಲೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಈ ಮಣಿಯನ್ನು ಇಡಬೇಕ್ರಿ. ಈ ಥರ ಮಣಿ ಇದ್ದರೆ ಇಡಬೇಕ್ರಿ. ಇಟ್ಟು ಇದರ ಮೇಲೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಕುಂಭವನ್ನು ಸ್ಥಾಪನೆ ಮಾಡಬೇಕ್ರಿ. ಆ ಕುಂಭದ ಒಳಗಡೆ ಅರಿಶಿಣ, ಕುಂಕುಮ, ಹೂವು, ಪತ್ರೆ, ಒಂದು ನಾಣ್ಯನ ಹಾಕಬೇಕು. ನೋಡ್ರಿ, ಹಾಕಿ ಈ ಥರ ಒಂದು ತೆಂಗಿನಕಾಯಿಯನ್ನು ಇಡಬೇಕ್ರಿ. ಈಗ ನೋಡ್ರಿ, ಈ ಪರಿಶಿಯನ್ನು ಒರೆಸಿ ನಾನು ರಂಗೋಲಿಯನ್ನು ಹಾಕಿದ್ದೇನೆ. ಇದರ ಮೇಲೆ ಮಣಿಯನ್ನು ಇಡ್ತೇನೆ. ನೋಡ್ರಿ, ಈ ಥರ ಚೌಕಿ ಮಣಿಯನ್ನು ಇಡಬೇಕ್ರಿ. ಇದರ ಮೇಲೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕ್ರಿ. ಈಗ ಈ ಮಣಿ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಇದರ ಮೇಲೆ ಕೊಂಬನ್ನು ಇಡಬೇಕ್ರಿ. ಈ ಅಕ್ಷತೆಯ ಮೇಲೆ ಒಂದು ಸ್ವಲ್ಪ ಅರಿಶಿಣ, ಕುಂಕುಮನ ಇಟ್ಟು ಈಗ ಕಳಸನ ಇಡ್ತೇನೆ. ನೋಡ್ರಿ, ಈಗ ಈ ಕಳಸನ ಇದ್ರ ಮೇಲೆ ಇಡಬೇಕ್ರಿ. ಈ ಕಳಸದಲ್ಲಿ ನಾನು ಮಡಿ ನೀರನ್ನು ತೊಗೊಂಡಿದ್ದೀನಿ ರೀ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕಬೇಕ್ರಿ, ಒಂದು ಸ್ವಲ್ಪ ಕುಂಕುಮ ಹಾಕ್ಬೇಕ್ರಿ, ಒಂದು ಹೂವು, ಒಂದು ಪತ್ರೆ, ಒಂದು ನಾಣ್ಯನ ಹಾಕ್ಬೇಕ್ರಿ. ಈ ಒಂದು ನಾಣ್ಯವನ್ನು ಹಾಕ್ತಾಯಿದ್ದೀನಿ. ನೋಡ್ರಿ, ಈಗ ಇದರ ಮೇಲೆ 5 ವೀಳ್ಯದೆಲೆನ ಇಡಬೇಕ್ರಿ. ಈ ಥರ 5 ವೀಳ್ಯದೆಲೆನ ಇಟ್ಟು ಇದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ನೋಡ್ರಿ, ಈಗ ತೆಂಗಿನಕಾಯಿನ ಇಡ್ತೀನಿ. ನೋಡ್ರಿ, ಇನ್ನೊಂದು ನೋಡ್ರಿ, ನಾನು ನಿಮಗೆ ಪೂರ್ತಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಯಾಕಂದರೆ ನಾನು ಈಗ ಆಲ್ರೆಡಿ 3 ವರ್ಷನ ಈ ವರದಾನೇಶ್ವರಿ ವ್ರತ ಪೂಜೆನ ಮಾಡಿದ್ದೇನೆ ರೀ. ಹಾಗೆ ನಾನು ಯಾವಾಗಲೂ ಕಂಟಿನ್ಯೂ ಆಗಿ ಗುರುವಾರಕ್ಕೊಮ್ಮೆ ವರದಾನೇಶ್ವರಿ ವ್ರತ ಪೂಜೆನ ಮಾಡ್ತಾನೆ ಇರ್ತೀನಿ ರೀ. ಅದಕ್ಕೋಸ್ಕರ ಈ ವಾರ ಗುರುವಾರ ದಾನೇಶ್ವರಿ ಪೂಜೆನ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ಆ ವ್ರತ ಹಿಡ್ದಾಕನ್ನ ಹೇಗೆ ಮಾಡ್ತಿದ್ದಲ್ಲ ರೀ, ಆ ಎಲ್ಲ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಬಾಯಿಂದ ಹೇಳ್ತಾ ಹೋಗ್ತೀನಿ ರೀ. ಇದು ನಾನು ವಾರ ಮಾಡೋ ಪೂಜೆನ. ನೋಡ್ರಿ, ತೆಂಗಿನಕಾಯಿನ ಇಟ್ಟು ನಿಮ್ಮಲ್ಲಿ ಈ ಥರ ಕಣ್ಣು, ಮೂಗು, ಬಾಯಿ, ಸಕ್ಕರೆ ಈ ಥರ ಇಟ್ಟು ತೆಂಗಿನಕಾಯಿಗೆ ಅಲಂಕಾರ ಮಾಡ್ಬೇಕು ರೀ, ದಾನಮ್ಮ ತಾಯಿ ಮುಖದ ಥರ. ಇಲ್ಲಪ್ಪ ನಮ್ಮಲ್ಲಿ ಸಿಗಲಿಲ್ಲ ಇವು ಅಂತಂದರೆ ಬರೀ 3 ಬಟ್ಟೆ ಬತ್ತಿ ಹಚ್ಚಿ ಅರಿಶಿಣ ಕುಂಕುಮ ಹಚ್ಚಿ ನೀವು ಈ ಥರ ಕುಂಭನ ಅಲಂಕಾರ ಮಾಡ್ಬೇಕು. ನೋಡ್ರಿ, ಈ ಥರ ಅಲಂಕಾರ ಮಾಡಿ
ಕುಂಭನ ರೆಡಿ ಮಾಡ್ಕೋಬೇಕು. ನಿಮ್ಮಲ್ಲಿ ದಾನಮ್ಮ ದೇವಿ ಮೂರ್ತಿಯನ್ನು ಇದ್ದರೆ ಆ ಮೂರ್ತಿಯನ್ನು ಈ ಕಳಶದ ಮುಂದೆ ಇಡಬೇಕು ರೀ. ಕಳಶದ ಮುಂದೆ ಇಡಬೇಕು ರೀ. ಫೋಟೋ ಇದ್ದರೆ ಈ ಥರ ಕಳಶದ ಹಿಂದೆ ಫೋಟೋನ ಇಡಬೇಕು ನೋಡಿ. ಆಮೇಲೆ ನಿಮ್ಮಲ್ಲಿ ಮೂರ್ತಿ ಇದ್ದರೆ, ದಾನಮ್ಮ ತಾಯಿ ಮೂರ್ತಿ ಇದ್ದರೆ ದಾನಮ್ಮ ತಾಯಿ ಮೂರ್ತಿಗೆ ಹಾಗೂ ವಿಘ್ನೇಶ್ವರನ ಮೂರ್ತಿಗೆ ಮೊದಲಿಗೆ ಅಭಿಷೇಕ ಮಾಡಬೇಕು ರೀ. ಅಭಿಷೇಕ ಮಾಡಿ ಈ ದಾನಮ್ಮ ತಾಯಿ ಮೂರ್ತಿನ ನಾವು ಕಳಶದ ಮುಂದೆ ಇಟ್ಟರೆ, ಯಾವುದೇ ಪೂಜೆ ಮಾಡಬೇಕಾದ್ರೂ ಮೊದಲು ವಿಘ್ನೇಶ್ವರನ ಪೂಜೆ ಅಂತಾರಲ್ರಿ, ಅದಕ್ಕೆ ವಿಘ್ನೇಶ್ವರನ ಮೂರ್ತಿಯನ್ನು ಏನು ದಾನಮ್ಮ ತಾಯಿ ಬಲಗಡೆ ಇಡಬೇಕು ನೋಡಿರಿ. ಕುಂಭದ ಬಲಗಡೆ ವಿಘ್ನೇಶ್ವರನ ಮೂರ್ತಿಯನ್ನು ಇಟ್ಟು ನಾವು ಪೂಜೆನ ಸ್ಟಾರ್ಟ್ ಮಾಡ್ಬೇಕು ರೀ. ಹಾಗೆ ಕುಂಭದ ಎಡಕ್ಕೆ ಬಲಕ್ಕೆ ಸಮಯನ ಹಚ್ಚಿಡಬೇಕು ನೋಡಿರಿ. ಎರಡು ಸಮಯನ ಹಚ್ಚಿಡ್ಬೇಕು ರೀ. ಈ ಥರ ಆರತಿಯನ್ನು ಹಚ್ಚಬೇಕು. ಆರತಿ ಸಮಯ ಎಲ್ಲವನ್ನು ರೆಡಿ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡೋದು ನೋಡಿರಿ. ಈಗ ಹೇಗೆ ಎಲ್ಲ ಸಿದ್ಧತೆ ಮಾಡ್ಕೋಬೇಕಂತ ಎಲ್ಲ ಹೇಳಿದ್ನಲ್ರಿ. ಇದೆಲ್ಲ ಸಿದ್ಧತೆ ಆದಮೇಲೆ ನೋಡಿರಿ, ಮೊದಲಿಗೆ ನಾವು ಎಲ್ಲ ಪೂಜೆನ ಇನ್ನೊಂದು ಉಡಿಯನ್ನು ತುಂಬಬೇಕ್ರಿ ದಾನಮ್ಮ ತಾಯಿಗೆ. ಈಗ ನಾನು ವಾರ ಮಾಡ್ತೀನಿ ಅಂತ ಹೇಳಿದ್ನಲ್ರಿ, ಈಗ 2 ಥರ ಉಡಿ ತುಂಬ್ತೀನಿ ರೀ. ನಾನು ವ್ರತ ಪೂಜೆ ಹಿಡಿಬೇಕಾದ್ರೆ ರೀ ದಾನಮ್ಮ ತಾಯಿಗೆ ಒಂದು ಕೊಬ್ಬರಿ ಬಟ್ಲನ್ನ ತೊಗೋಬೇಕ್ರಿ. ಒಂದು ಕೊಬ್ಬರಿ ಬಟ್ಲದೊಳಗೆ ರೀ ಅಡಿಕೆ, ಅರಿಶಿಣ, ಉತ್ತತ್ತಿ, ಬಾದಾಮಿ, ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಕೊಬ್ಬರಿ ಬಟ್ಟಲದೊಳಗೆ ಇಟ್ಟು ಇಲ್ಲಿ ಮುಂದೆ ಇಡಬೇಕು ನೋಡಿರಿ. ದಾನಮ್ಮ ತಾಯಿ ಮೂರ್ತಿ ಇಟ್ಟಿರ್ತಾರಲ್ಲ ಆ ಮೂರ್ತಿ ಮುಂದೆ ಇಟ್ಟು ಉಡಿಯ ತುಂಬಿ ಪೂಜೆನ ಮಾಡ್ಬೇಕು ನೋಡಿರಿ. ನಾನು ಆ ಥರ ವ್ರತ ಹಿಡ್ದಕ್ಕಾರ ಮಾಡಿದ್ದೆ ರೀ. ಈಗ ನಾನು ವಾರ ಮಾಡ್ತಾಯಿದ್ದೀನಿ ಅಂಥೇಳಿ ಈ ಥರ ನೋಡಿ 2 ಉಡಿ ತುಂಬಿ ಮಾಡಾಕತ್ತೀನಿ ರೀ. ನಾವು ವ್ರತ ಪೂಜೆ ಹಿಡ್ದೇವಂದ್ರೆ ಕೊಬ್ಬರಿ ಬಟ್ಟಲ್ದಾಗೆ ಅರಿಶಿಣ, ಕುಂಕುಮ, ಅರಿಶಿಣ, ಅಡಿಕೆ, ಉತ್ತತ್ತಿ, ಬಾದಾಮಿ, ಅಕ್ಷತೆಯನ್ನು ಹಾಕಿ ದೇವಿ ಮುಂದೆ ಇಟ್ಟು ಉಡಿ ತುಂಬಬೇಕು ನೋಡಿರಿ. ಹಾಗೆ ಇಷ್ಟೆಲ್ಲ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ಬೇಕು ರೀ. ಪೂಜೆ ಹೇಳೋದಲ್ರಿ, ಮೊದಲು ಗಣಪತಿ ಪೂಜೆ ಮಾಡಿಕೊಂಡು ನಿಮ್ಮ ಮನಸ್ಸಿನಾಗಿರೋ ಸಂಕಲ್ಪನ ಬೇಡ್ಕೊಂಡು ಪೂಜೆನ ಪ್ರಾರಂಭ ಮಾಡಿರಿ. ಪೂಜೆನ ಸ್ಟಾರ್ಟ್ ಮಾಡುವಾಗ ಸಮಯಕ್ಕೂ 2 ಸಮಯಕ್ಕೂ ಪೂಜೆ ಮಾಡ್ಬೇಕು ರೀ. ಮೊದಲ ದಾನಮ್ಮ ತಾಯಿದು ಹೇಳೋದಲ್ರಿ, ವಿಘ್ನೇಶ್ವರನ ಪೂಜೆ, ದಾನಮ್ಮ ತಾಯಿ ಪೂಜೆನ ಎಲ್ಲ ಮಾಡ್ಕೊಂಡು ಈ ಉಡಿ ತುಂಬಿರ್ತಲ್ಲ ಕೊಬ್ಬರಿ ಬಟ್ಲಕ್ಕೂ ಪೂಜೆ ಮಾಡ್ಬೇಕು ರೀ. ಎಲ್ಲ ಅರಿಶಿಣ, ಕುಂಕುಮ, ವಿಭೂತಿ ಹಚ್ಚಿ ಹೂವು ಪತ್ರಿ ಎಲ್ಲನ ಏರಿಸಿ ಪೂಜೆನ ಸ್ಟಾರ್ಟ್ ಮಾಡ್ಬೇಕು ರೀ. ಪೂಜೆನ ಸ್ಟಾರ್ಟ್ ಮಾಡಿ ಈ ದಾನಮ್ಮ ತಾಯಿದು ಪುಸ್ತಕ ಸಿಗ್ತದೆ, ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ, ಈ ಥರ ಶ್ರೀ ವರದಾನೇಶ್ವರಿ ಪೂಜಾ ಫಲ ಅಂಥೇಳಿ ಇದು ಪುಸ್ತಕ ಸಿಗ್ತದೆ ರೀ. ಈ ಪುಸ್ತಕ ಗುಡ್ಡಾಪುರದಲ್ಲೇ ಸಿಗ್ತದೆ ರೀ. ಈ ಪುಸ್ತಕನ ತಂದೇ ನೀವು ಕಥೆನ ಈ ವರದಾನೇಶ್ವರಿ ವ್ರತ ಪೂಜೆನ ಹಿಡಿಬೇಕು ನೋಡಿರಿ. ಯಾಕಂದರೆ ಇದರಲ್ಲಿ 5 ಅಧ್ಯಾಯಗಳಿರ್ತಾವೆ ರೀ. 5 ಅಧ್ಯಾಯನ ನಾವು ಓದಿ ಪೂಜೆ ಮಾಡಬೇಕಾಗ್ತದೆ ರೀ. ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಸರ್ತಿ ಪೂಜೆ ಇರ್ತದೆ ನೋಡಿರಿ. ಈ ಥರ ಪುಸ್ತಕ ಸಿಗ್ತದೆ ನೋಡಿರಿ. ನೀವು ಈ ಥರ ಪುಸ್ತಕನ ತಂದೆ ಈ ಪೂಜೆಯನ್ನು ಪ್ರಾರಂಭ ಮಾಡ್ಬೇಕ್ರಿ. ಈ ಎಲ್ಲ ಪೂಜೆನ ಮಾಡಿ ಆ ಪುಸ್ತಕದಾಗ 1ನೇ ಅಧ್ಯಾಯನ ಸ್ಟಾರ್ಟ್ ಮಾಡೋದಲ್ರಿ. 1 ಅಧ್ಯಾಯ ಮುಗಿದ ಬಳಿಕ ಮತ್ತೆ ನಾವು ಪೂಜೆ ಮಾಡ್ಬೇಕು ನೋಡಿರಿ. ಪುನಃ 1 ಅಧ್ಯಾಯ ಮುಗಿದ ಬಳಿಕ ಮತ್ತು ನಾವು ದಾನೇಶ್ವರಿಯ ಮೂರ್ತಿಗೆ ಪೂಜೆಯನ್ನು ಮಾಡ್ಬೇಕ್ರಿ. ಮತ್ತು ವಿಭೂತಿ, ಅರಿಶಿಣ, ಕುಂಕುಮ ಹಚ್ಚಿ ಹೂವು ಪತ್ರಿಯನ್ನು ಏರಿಸಿ ಊದಿನ ಕಡ್ಡಿಯನ್ನು ಬೆಳಗಿ ನೈವೇದ್ಯ ಹಿಡಿದು ಆರತಿಯನ್ನು ಮಾಡಿ ಮತ್ತೆ ನಾವು 2ನೇ ಅಧ್ಯಾಯನ ಓದಬೇಕ್ರಿ. ಈ ಥರ 5 ಅಧ್ಯಾಯ ಇರ್ತಾವೆ ರೀ ಪುಸ್ತಕದಾಗ. 5 ಅಧ್ಯಾಯಕ್ಕೂ ಒಟ್ಟು ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಸರ್ತಿ ನಾವು ಪೂಜೆ ಮಾಡ್ಬೇಕು. ಅಂದ್ರೆ 5 ಅಧ್ಯಾಯ ಅದಾವಂದ್ರೆ 5 ಸಲ ಪೂಜೆ ಮಾಡ್ಬೇಕು ನೋಡ್ರಿ ದಾನೇಶ್ವರಿದು. ಒಂದೊಂದು ಅಧ್ಯಾಯ ಮುಗಿದ ಬಳಕ ಮತ್ತೆ ಒಂದೊಂದು ಸಲ ಪೂಜೆ ಮಾಡಿ ಮತ್ತೆ 2ನೇ ಅಧ್ಯಾಯ ಓದಿದ್ರಿ. ಮತ್ತೆ 2ನೇ ಅಧ್ಯಾಯಕ್ಕೆ ಮುಗಿದ ಬಳಕ ಮತ್ತೆ ಪೂಜೆ ಮಾಡಿ 3ನೇ ಅಧ್ಯಾಯ ಓದಿದ್ರಿ. ಈ ಥರ ರೀ 5 ಅಧ್ಯಾಯಕ್ಕೂ 5 ಸಲ ಪೂಜೆ ಮಾಡ್ಬೇಕು ನೋಡ್ರಿ. ಈ ಥರ 5 ಅಧ್ಯಾಯ ಮುಗಿದ ಬಳಿಕ ನೀವು ಕರ್ಪೂರದ ಆರತಿಯನ್ನು ಬೆಳಗಿ ಮಂಗಳಾರತಿಯನ್ನು ಹಾಡಿ ತೆಂಗಿನ ಕಾಯನ್ನು ಒಡೆದು ಮತ್ತು ನೈವೇದ್ಯಕ್ಕೆ ಹೋಳಿಗೆಯನ್ನು ಮಾಡ್ಬೇಕು ನೋಡ್ರಿ. ವಾರ ನಾವು ಹೋಳಿಗೆ ನೈವೇದ್ಯನೇ ಮಾಡ್ಬೇಕು ನೋಡ್ರಿ. 5 ಹೋಳಿಗೆನ ನೈವೇದ್ಯ ಮಾಡಿ ದಾನೇಶ್ವರಿಗೆ ನೈವೇದ್ಯ ಹಿಡಿಬೇಕ್ರಿ. 5 ಹೋಳಿಗೆನ ನೈವೇದ್ಯ ಹಿಡಿದು ನಾವು ವಾರ ಒಂದು ಇಬ್ಬರಿಗೆ ಮುತ್ತೈದರಿಗೆ, ಇಬ್ಬರೇ ಆಗಲಿ 5 ಆಗಲಿ ಮುತ್ತೈದರಿಗೆ ಕರೆದು ಅವ್ರಿಗೂ ಅರಿಶಿಣ ಕುಂಕುಮ ಹಚ್ಚಿ ಉಡಿ ತುಂಬಿ ಹೋಳಿಗೆ ಪ್ರಸಾದನೇ ನೈವೇದ್ಯ ಕೊಡ್ಬೇಕ್ರಿ. ನಾವು ಅಭಿಷೇಕ ಏನು ಮಾಡಿರ್ತೀವಲ್ರಿ, ಅಭಿಷೇಕ ಪ್ರಸಾದ ಅಭಿಷೇಕ ಕೊಡ್ಬೇಕ್ರಿ. ತೆಂಗಿನಕಾಯಿ ಒಡೆದಿರ್ತೀವಲ್ರಿ, ತೆಂಗಿನಕಾಯಿನ ಅದನ್ನು ಒಡೆದು ಪ್ರಸಾದ ಕೊಡ್ಬೇಕ್ರಿ. ಹಾಗೆ ಹೋಳಿಗೆ ನೈವೇದ್ಯ ಅದನ್ನು ಪ್ರಸಾದನ ಕೊಡ್ಬೇಕು ನೋಡ್ರಿ ಅವ್ರಿಗೆ. ಈ ಥರ 21 ಗುರುವಾರ ಮಾಡ್ಬೇಕು ನೋಡ್ರಿ. 20 ಗುರುವಾರ ಮಾಡೋದ್ರಿ. 21ನೇ ಗುರುವಾರ ಹೇಳಿದ್ರಿ 21 ಮಂದಿ ಮುತ್ತೈದೆಯರು, 2 ದಂಪತಿಗಳು ಮಾಡ್ಬೇಕು ನೋಡ್ರಿ. ಮತ್ತು ನಾವು ಈ ವ್ರತ ಪೂಜೆಯನ್ನು ಮಾಡ್ಬೇಕಾದ್ರೆ ದಿನ ಉಪವಾಸ ಇರ್ಬೇಕು ನೋಡ್ರಿ. ಗುರುವಾರ ದಿನ ಗುರುವಾರಕ್ಕೊಮ್ಮೆ ಸಾಯಂಕಾಲದವರೆಗೆ ಉಪವಾಸ ಇರ್ಬೇಕು ರೀ. ಅಂದರೆ ಏನು ತೊಗೋಬಾರ್ದು ರೀ. ನಿಮಗೆ ಒಟ್ಟು ಅಷ್ಟು ಉಪವಾಸ ಸಾಧ್ಯ ಆಗಲಿಲ್ಲ ಅಂದ್ರೆ ಸ್ವಲ್ಪ ಹಣ್ಣು
ಹಾಲನ್ನು ತೊಗೋಬೋದು ನೋಡ್ರಿ. ಇಲ್ಲಾಂದ್ರೆ ಬರೀ 2 ಖಾರಿಕನ್ನು ತಿಂದು ಚಂತನ ಉಪವಾಸ ಇದ್ದು ಸಂಜೆಗೆ ನಾವೇನು ಎಲ್ಲ ಪೂಜೆಯನ್ನು ಮುಗಿಸಿ ಮುತ್ತೈದೆಯರಿಗೆ ಕರೆದು ಉಡಿ ತುಂಬಿ ಹೋಳಿಗೆ ಪ್ರಸಾದನ ಕೊಡ್ತೇವಲ್ರಿ, ಅವಾಗ ನಾವು ಈ ಉಪವಾಸನ ಬಿಟ್ಟು ನಾವು ಹೋಳಿಗೆ ಪ್ರಸಾದನೇ ಊಟ ಮಾಡ್ಬೇಕು ನೋಡ್ರಿ. ಅದು ಅನಂತ ಈಗೇನು ನಾವು 5 ನೈವೇದ್ಯನ ಹಿಡಿದಿರ್ತೇವಲ್ರಿ ಹೋಳಿಗೆನ, ಅದನ್ನೇ ಬಂದು ಭಕ್ತರಿಗೆ ಮುತ್ತೈದೆಯರಿಗೆ ಪ್ರಸಾದವಾಗಿ ಕೊಡ್ಬೇಕ್ರಿ. ಅದರಲ್ಲಿ ನಾವು 2 ಹೋಳಿಗೆನ ಇಟ್ಟುಕೊಂಡು ಮನೆ ಮಂದಿ ಎಲ್ಲ ನಾವು ಅದೇ ಪ್ರಸಾದನ ಊಟ ಮಾಡ್ಬೇಕು ನೋಡ್ರಿ. ಈ ಥರ ಮಾಡೋದು ನೋಡ್ರಿ ವರದಾನೇಶ್ವರಿ ವ್ರತ ಪೂಜೆನ. ಈ ವ್ರತ ಪೂಜೆದ ಮಾಹಿತಿನ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಇನ್ನೂ ಏನಾದರೂ ಕೇಳೋದಾದರೆ ನನಗೆ ಕಮೆಂಟಲ್ಲಿ ತಿಳಿಸ್ರಿ, ನಾನು ನಿಮಗೆ ಮತ್ತೆ ಹೇಳ್ಕೊಡ್ತೇನೆ ರೀ. ನೀವು ಈ ಪೂಜೆಯನ್ನು ಸ್ಟಾರ್ಟ್ ಮಾಡೋದಾದರೆ ಈ ಗುರುವಾರ ಹಿಡಿದು ಸ್ಟಾರ್ಟ್ ಮಾಡಿರಿ. ನಮಸ್ಕಾರ ರೀ ಎಲ್ಲರಿಗೂ.